ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಈಗಲೂ ಕೂಡ ತನಿಖೆ ಆಗ್ತಾ ಇದೆ. ಅದರ ಸೂತ್ರಧಾರಿಯೇ ಪ್ರೀತಮ್ ಗೌಡನ. ಯಾರಿದು ಪ್ರೀತಮ್ ಗೌಡ? ಹಾಸನದ ಮಾಜಿ MLA. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿದ್ದು ಪ್ರೀತಮ್ ಗೌಡನ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಪೆನ್ ಡ್ರೈವ್ ಖರೀದಿ ಮಾಡಿಸಿದ್ದ ಆರೋಪ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತೆಯ ವಿಡಿಯೋವನ್ನ ಶೇರ್ ಮಾಡಿರುವ ಆರೋಪ ಕೂಡ ಇವರ ಮೇಲಿದ್ದು ಪ್ರೀತಮ್ ಗೌಡ ಹಾಗೂ ಇನ್ನಿಬ್ಬರ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. IPC ಸೆಕ್ಷನ್ 354, IT ಕಾಯ್ದೆ 66E ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಆರಂಭದ ದಿನದಲ್ಲೂ ಇವರ ಹೆಸರು ಕೇಳಿ ಬಂದಿತ್ತು. ಬಟ್ ಇದೀಗ ಎಫ್ಐಆರ್ ದಾಖಲು ಮಾಡೋದರ ಮುಖಾಂತರ ರಾಜಕೀಯ ದ್ವೇಷ ಒಂದು ಕಡೆ ರೇವಣ್ಣ ಕುಟುಂಬಕ್ಕೆ, ಮತ್ತೊಂದು ಕಡೆ ಪ್ರೀತಮ್ ಗೌಡರು ಸೋತಿದ್ರು, JDS ಅಭ್ಯರ್ಥಿ ಎದುರಿಗೆ ಸೋತಿದ್ರು. ಅದಾದ್ಮೇಲೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ದು ಅವ್ರಿಗೆ ಅರ್ಗಿಸ್ಕೊಳಕ್ ಆಗಿರ್ಲಿಲ್ಲ. ಅವರೆಲ್ಲೂ ಕೂಡ ಯಾವ ಕ್ಯಾಂಪೇನಿಗೂ ಕೂಡ ಭಾಗಿಯಾಗಿರ್ಲಿಲ್ಲ. ಅಷ್ಟಕ್ಕೆ ಸುಮ್ಮನೆ ಆಗ್ತಾರ ಅಂದ್ರೆ ಇಲ್ಲ, ಇದರಲ್ಲೂ ಕೂಡ ಪಿತೂರಿ ನಡೆಸಿದ್ದಾರೆ ಎನ್ನುವ ಆರೋಪ ಇದೀಗ ಪ್ರೀತಮ್ ಗೌಡರು ಎದುರಿಸ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಅವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು. ಪ್ರೀತಮ್ ಗೌಡ ಹಾಗೂ ಇನ್ನಿಬ್ಬರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ವಾಪಸ್ ಜೈಲಿಗೆ ಬಂದಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಪ್ರೀತಮ್ ನಿನ್ನೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರು ಪ್ರೀತಮ್ ಗೌಡ್ರ ಮೇಲೆ ಈಗ IPC ಸೆಕ್ಷನ್ 354, IT ಕಾಯ್ದೆ 66E ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಹಾಗಾದ್ರೆ ಪೆನ್ ಡ್ರೈವ್ ನಲ್ಲಿ ಇರುವಂತಹ ಪ್ರಜ್ವಲ್ ಅವರ ವಿಚಾರಕ್ಕೂ ಮತ್ತು ಹಂಚಿದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಜೋರ್ ಚರ್ಚೆ ಆಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಆರೋಪವನ್ನ ಹೊತ್ತಿದ್ದಾರೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ. ಅವರಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ SIT ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅನ್ಬೋದು. ಯಾಕಂದ್ರೆ ಪೆನ್ ಡ್ರೈವ್ ಮಾತ್ರ ಹೆಚ್ಚಿನ ಸದ್ದು ಮಾಡಿರಲಿಲ್ಲ. ಪೆನ್ ಡ್ರೈವ್ ಹಂಚಿದ್ಯಾರು, ಆ ಹೆಣ್ಣು ಮಕ್ಕಳ ಮುಖ ಬಹಿರಂಗ ಮಾಡಿದ್ಯಾರು, ಇವ್ರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಆರಂಭದ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಪ್ರೀತಮ್ ಗೌಡ್ರ ತಲೆ ಮೇಲೂ ಕೂಡ ತೂಗುಗತ್ತಿ ನೇತಾಡ್ತಾ ಇದೆ. ಈ ಒಂದು ಪೆನ್ ಡ್ರೈವ್ ಹಂಚಿದ ಆರೋಪ ಅವ್ರ ಮೇಲೆ ಕೇಳಿ ಬಂದಿದೆ. ಈಗ ಅವ್ರು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಹಕಾರ ಕೊಡಬೇಕಾಗುತ್ತೆ. SIT ನೋಟಿಸ್ ಕೊಟ್ರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ರೇವಣ್ಣ ಕುಟುಂಬಕ್ಕೂ ಪ್ರೀತಮ್ ಗೌಡ ಅವ್ರಿಗೂ ರಾಜಕೀಯ ದ್ವೇಷ ಇರುವಂತದ್ದು ಮುಂಚಿನಿಂದಲೂ ಕೂಡ ಗೊತ್ತಿತ್ತು. ಬಟ್ ಈಗ ಪೆನ್ ಡ್ರೈವ್ ಹಂಚಿಕೆ ಆರೋಪದ ತೂಗುಗತಿ ಇದೇ ಪ್ರೀತಮ್ ಗೌಡ್ರ ಮೇಲೆ ಕೇಳಿ ಬರ್ತಾ ಇದೆ. ಏನಾಗ್ಬೋದು? ನೋಟಿಸ್ ಕೊಡ್ತಾರಾ? ಕೊಡುವಂತಹ ಸಾಧ್ಯತೆ ಹೇಗಿದೆ? ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗಿ ವಿದ್ಯಾ, ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಹಂಚಿದಂಥವ್ರು ಅಂದರೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಂಥ ಮತ್ತು ಅತ್ಯಾಚಾರ ಮಾಡಿದಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿತ್ತು. ಅದೇ ರೀತಿಯಲ್ಲಿ ಪೆನ್ ಡ್ರೈವ್ ಹಂಚಿದಂಥ ನವೀನ್ ಗೌಡ ಇರ್ಬೋದು, ಕಾರ್ತಿಕ್ ಗೌಡ ಇರ್ಬೋದು, ಪುಟ್ಟಿ ಅಲಿಯಾಸ್ ಪುಟ್ಟರಾಜು, ಇವರೆಲ್ಲರ ವಿರುದ್ಧ ಕೂಡ ಪ್ರತ್ಯೇಕವಾಗಿ ಒಂದು FIR ಅನ್ನು ಕೂಡ ಮಾಡ್ಕೊಂಡಿದ್ರು. ಅದರಲ್ಲಿ ನವೀನ್ ಗೌಡ ಜೊತೆಗೆ ಚೇತನ್ ಇರ್ಬೋದು ಮತ್ತು ಬೇರೆ ಬೇರೆ ಆರೋಪಿಗಳೆಲ್ಲ ಕೂಡ ಬಂಧನಕ್ಕೆ ಒಳಗಾಗಿದ್ರು. ಆ ಸಂದರ್ಭದಲ್ಲಿ ಆ ಬಂಧನಕ್ಕೊಳಗಾದ ಬಳಿಕ ಅವರು ಜಾಮೀನಿನ ಮೇಲೆ ಕೂಡ ಹೊರಗಡೆ ಬಂದಿರುವಂಥದ್ದು. ಈಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು, ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋದ್ರಲ್ಲಿ ಪ್ರಮುಖ ಸೂತ್ರಧಾರಿ ಪ್ರೀತಮ್ ಗೌಡ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕವಾದ FIR ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏಪ್ರಿಲ್ 23ನೇ ತಾರೀಕು, ಅಂದ್ರೆ 22 ಮತ್ತು 23ನೇ ತಾರೀಕು ಹಾಸನದ ಕೆಲವೊಂದು ಜಾಗಗಳಲ್ಲಿ ಪೆನ್ ಡ್ರೈವ್ಗಳನ್ನು ಬಿಸಾಡಲಾಗ್ತಾ ಇತ್ತು. ಮತ್ತು ವಾಕಿಂಗ್ ಮಾಡುವಂಥ ಪಾರ್ಕ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಶಾಪಿಂಗ್ ಮಾಲ್ಗಳಿರ್ಬೋದು, ಮೆಡಿಕಲ್ಗಳಿರ್ಬೋದು, ಇಲ್ಲೆಲ್ಲರ ಕಡೆ ಕೂಡ ಬಸ್ ಸ್ಟ್ಯಾಂಡ್ ಇರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಪೆನ್ ಡ್ರೈವ್ಗಳನ್ನು ಬಿಸಾಡ್ತಾ ಇದ್ರು. ಆ ಬಿಸಾಡ್ತಾ ಇದ್ದಾಗ ಸರಿಸುಮಾರು 40,000ಕ್ಕೂ ಹೆಚ್ಚು ಪೆನ್ ಡ್ರೈವ್ಗಳನ್ನು ಹಾಸನದ ಟೌನ್ನಲ್ಲಿ ಬಿಸಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪವನ್ನು ಮಾಡಲಾಗಿತ್ತು. ಅದಕ್ಕೆ ಪೂರಕವಾದ ಮಾಹಿತಿಗಳು ಮತ್ತು ಸಾಕ್ಷಿಗಳು ಕೂಡ ಇತ್ತು. ಆ ಪೆನ್ ಡ್ರೈವ್ಗಳನ್ನು ಬೆಂಗಳೂರಿನಲ್ಲಿ ಖರೀದಿ ಮಾಡಿದಂಥದ್ದು ಪ್ರೀತಮ್ ಗೌಡ, ಕ್ವಾಲಿಟಿ ಬಾರ್ ಶರತ್ ಮತ್ತು ಚೇತನ್ ಅಂತೇಳಿ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದಕ್ಕೆ ಪ್ರೀತಮ್ ಗೌಡ ವಿರುದ್ಧ ಈಗ ಒಂದು FIR ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. 66E ಅಂದರೆ ಮಹಿಳೆಯ ಹಾಗೆ ಲೈಂಗಿಕ ದೌರ್ಜನ್ಯ, ಆಕೆಯ ಮುಖವನ್ನು ಬಹಿರಂಗಪಡಿಸುವಂಥದ್ದು, ಜೊತೆಗೆ ಆಕೆಯ ಕೆಲವೊಂದು ಗುಪ್ತಾಂಗಗಳೇನಿರುತ್ತೆ ಗುಪ್ತಾಂಗಗಳನ್ನು ಬಹಿರಂಗಪಡಿಸುವಂಥ ಪ್ರಯತ್ನಗಳನ್ನು ಇವರೆಲ್ಲರೂ ಕೂಡ ಮಾಡಿದ್ದಾರೆ ಅಂತೇಳಿ ಅವರ ವಿರುದ್ಧ ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಅವರನ್ನ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನೋಟಿಸ್ ಅನ್ನು ಕೊಡಬಹುದು ಅಥವಾ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದ್ರೆ ಈಗಾಗಲೇ ಕಾರ್ತಿಕ್ ಇರ್ಬೋದು, ಜೊತೆಗೆ ನವೀನ್ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಅಬ್ಸ್ಕ್ಯಾಂಡ್ ಆಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದ್ರೆ ನಿರೀಕ್ಷಣಾ ಜಾಮೀನು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇನ್ನು
ಏನು ಪ್ರೀತಮ್ ಗೌಡ ಅವರ ಶಿಷ್ಯರಾದಂಥ ಕ್ವಾಲಿಟಿ ಬಾರ್ ಶರತ್ತು ಮತ್ತು ಚೇತನ್ ಏನಿದ್ದಾರೆ ಅವರು ಸ್ಟಿಲ್ ಅಬ್ಸ್ಕ್ಯಾಂಡ್ ಆಗೇ ಇದ್ದಾರೆ. ಅವ್ರು ಇನ್ನೂ ಕೂಡ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ಪ್ರೀತಮ್ ಗೌಡ ಅವ್ರಿಗೂ ಕೂಡ ಬಂಧನದ ಸಂಕಷ್ಟ ಅಥವಾ ವಿಚಾರಣೆಯ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿದಾವೆ. ಈಗಿನ ಮಾಹಿತಿ ಪ್ರಕಾರ ಯಾವುದೇ ಕ್ಷಣದಲ್ಲಾದರೂ ಕೂಡ ಪ್ರೀತಮ್ ಗೌಡ ಅವರನ್ನ ವಶಕ್ಕೆ ಪಡ್ಕೊಳ್ಬಹುದು ಅಥವಾ ಬಂಧನಕ್ಕೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದಾವೆ. ಈಗ ಅದೇ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಬೇಕು ಅಂತೇಳಿ SIT ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಬಾಡಿ ವಾರೆಂಟ್ನ ಅರ್ಜಿ ವಿಚಾರಣೆ ಕೂಡ ಈಗ 42 SMM ಕೋರ್ಟ್ನಲ್ಲಿ ನಡೀತಾ ಇರುವಂಥದ್ದು. ವಿದ್ಯಾ.